ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಆಗಿದ್ರೂ ಕೂಡ ಒಂದು ತಿಂಗಳಾಯಿತು ರಚನೆ ಆಗಿ. ಆದರೆ ಶಿಕ್ಷಣ ಇಲಾಖೆಗೆ ಸಚಿವರು ನೇಮಕ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ತಿಂಗಳು ಕಳೆದರೂ ಕೂಡ ಶಿಕ್ಷಣ ಖಾತೆ ಖಾಲಿ ಇದೆ. ಸಚಿವರಿಲ್ಲದೆ ಪರದಾಡ್ತಿದ್ದಾರೆ. ಶಿಕ್ಷಣ ವ್ಯವಸ್ಥೆಯ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಿಕೆಶಿ ಅಧಿಕಾರ ವಹಿಸಿಕೊಂಡ್ರೂ ಕೂಡ ಶಿಕ್ಷಣ ಇಲಾಖೆ ಖಾಲಿ ಇದೆ. ಡಿಕೆಶಿ ಅಧಿಕಾರ ವಹಿಸಿಕೊಂಡಿದ್ದಾರೆ, ಆದರೆ ಶಿಕ್ಷಣ ಖಾತೆ ಖಾಲಿ ಆಗಿರತಕ್ಕಂಥದ್ದು. ಉನ್ನತ ಶಾಲಾ ಶಿಕ್ಷಣಕ್ಕೆ ಕಾಯಂ ಸಚಿವರು ಇಲ್ಲದ ಕಾರಣ ಪಠ್ಯ ಪುಸ್ತಕ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಶೂ ಸಾಕ್ಸ್ ವಿತರಣೆಯಲ್ಲಿ ವಿಳಂಬ ಆಗಿದೆ. ಮಳೆಗಾಲದ ಹೊಸ್ತಿಲಲ್ಲಿ ಶಾಲಾ ಕಟ್ಟಡಗಳ ಸುರಕ್ಷತೆಯದ್ದೇ ಒಂದು ದೊಡ್ಡ ಚಿಂತೆ ಆಗಿಬಿಟ್ಟಿದೆ. ದೂರು ದುಮ್ಮಾನಗಳನ್ನು ಕೇಳುವಂಥವರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾರ್ಷಿಕ ಕಾರ್ಯಕ್ರಮ ಯೋಜನೆಗಳ ಅನುಷ್ಠಾನದಲ್ಲಿ ಗೊಂದಲ ಶುರು ಆಗ್ಬಿಟ್ಟಿದೆ ಅನ್ನೋದು ಒಂದು ಇಷ್ಟು ಜನರ ಆರೋಪ. ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಒಂದು ತಿಂಗಳು ಆಗಿದೆ. ಆದರೆ ಶಿಕ್ಷಣ ಇಲಾಖೆಗೆ ಇನ್ನೂ ಕೂಡ ಪೂರ್ಣಾವಧಿ ಸಚಿವರ ನೇಮಕ ಆಗದೇ ಇರತಕ್ಕಂಥದ್ದು ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಈ ವಿಚಾರವಾಗಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದು ಶಿಕ್ಷಣ ವ್ಯವಸ್ಥೆ ದಿಕ್ಕು ತೋಚದ ಸ್ಥಿತಿಗೆ ತಲುಪಿದೆ ಅಂತ ಆರೋಪ ಮಾಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹೇಳಿ, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಒಂದು ತಿಂಗಳು ಕಳೆಯಿತು. ಆದರೆ ಇನ್ನೂ ಕೂಡ ಶಿಕ್ಷಣ ಇಲಾಖೆಗೆ ಸಚಿವರಿಲ್ಲದೆ ಎಲ್ಲ ಖಾಲಿ ಅನಿಸ್ತಾ ಇದೆ. ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಸೇರಬೇಕು ಅದು ಸೇರ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೇಳ ಬರ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಹನುಮಂತರಾಜು. ಎಸ್ ಪ್ರಮೋದ್, ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಸುಮಾರು ಒಂದು ತಿಂಗಳು ಕೂಡ ಆಗಿದೆ. ಆದರೆ ಏನು ಕೋಟ್ಯಾಂತರ ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರ್ತಕ್ಕಂಥ ಏನು ಶಿಕ್ಷಣ ಇಲಾಖೆ ಕೂಡ ಈಗ ಯಾವುದೇ ಏನು ಅಪ್ಪ ಅಮ್ಮ ಇಲ್ಲದೆ ಸ್ವರ್ಗಿದಂತಾಗಿದೆ. ಒಂದು ಸಾಕ್ಷರತಾ ಖಾತೆ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಜೊತೆಗೆ ಮತ್ತೊಂದು ಉನ್ನತ ಶಿಕ್ಷಣ ಖಾತೆ ಏನಿದೆ, ಈ ಎರಡೂ ಇಲಾಖೆಗಳಿಗೆ ಯಾವುದೇ ಸಚಿವರನ್ನು ಅಧಿಕೃತವಾಗಿ ನೇಮಿಸಿಲ್ಲ. ಈ ಎರಡೂ ಖಾತೆಯನ್ನು ಏನು ಸಿಎಂఏ ನಿಭಾಯಿಸ್ತಿದ್ದೋ ಈ ಎಲ್ಲ ಸಮಸ್ಯೆಗಳಿಗೆ ಸಿಎಂ ಕಚೇರಿಯಿಂದನೇ ಏನದಕ್ಕೆ ಉತ್ತರ ದೊರಕಬೇಕು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆ ಕೂಡ ಉಂಟಾಗ್ತಿದೆ. ಇದೀಗ ಏನು ಶಾಲೆಯ ಪ್ರಾರಂಭದ ದಿನಗಳು ಪ್ರಾರಂಭ ಆಗಿರೋದ್ರಿಂದ ಜೊತೆಗೆ ಈಗಾಗಲೇ ಮಳೆಗಾಲ ಜೊತೆಗೆ ಒಟ್ಟಿಗೆ ಪ್ರಾರಂಭ ಆಗಿರೋದ್ರಿಂದ ಒಂದು ಈಗಾಗಲೇ ಶಾಲಾ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ವಿತರಣೆಯಲ್ಲಿ ಜೊತೆಗೆ ಪಠ್ಯ ಪುಸ್ತಕ ವಿತರಣೆಯಲ್ಲೂ ಸಹ ಸಾಕಷ್ಟು ವಿಳಂಬವಾಗಿದೆ. ಮತ್ತೊಂದೆಡೆ ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಶಾಲಾ ಕಟ್ಟಡಗಳು ಈಗಾಗಲೇ ಸಾಕಷ್ಟು ದುಸ್ಥಿತಿಯಲ್ಲಿರೋದ್ರಿಂದ ಅವುಗಳನ್ನೆಲ್ಲ ಸರಿಪಡಿಸುವ ನಿಟ್ಟಿನಲ್ಲಿ ಅದಕ್ಕೆ ಪ್ರತ್ಯೇಕವಾದ ಒಬ್ಬರು ಸಚಿವರು ಇರಬೇಕಿತ್ತು. ಆದರೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ನೀಡಬೇಕಾಗಿರೋದು ಈಗ ಸಿಎಂ ಆಗಿರೋದ್ರಿಂದ ಸಿಎಂಗೆ ಕೇವಲ ಒಂದು ಖಾತೆ ಮಾತ್ರ, ಒಂದು ಇಲಾಖೆ ಇಲ್ಲ, ಎಲ್ಲ ಇಲಾಖೆಗಳನ್ನು ನಿಭಾಯಿಸಬೇಕು. ಆ ಹಿನ್ನೆಲೆಯಲ್ಲಿ ಅದೊಂದು ದೊಡ್ಡ ಜವಾಬ್ದಾರಿ. ಜೊತೆಗೆ ಈ ಶಾಲಾ ಶಿಕ್ಷಣ ಇಲಾಖೆ ಕೂಡ ಅದೊಂದು ದೊಡ್ಡ ಇಲಾಖೆ ಇರೋದ್ರಿಂದ ಅದು ಕೂಡ ತನ್ನದೇ ಆದಂತಹ ಸಮಸ್ಯೆ ಹಾಗೂ ಜವಾಬ್ದಾರಿಯನ್ನು ಹೊಂದಿರೋದ್ರಿಂದ ಈ ಎಲ್ಲವನ್ನು ಕೂಡ ಸಿಎಂನ ಅಧಿಕಾರಿಗಳು ಸಿಎಂನ ಕಚೇರಿಯಿಂದಲೇ ನಿಭಾಯಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆಯ ಸಮಸ್ಯೆಗಳನ್ನು ನಿಭಾಯಿಸಬೇಕಾದ್ರೆ ಅದಕ್ಕೆ ಈಗಾಗಲೇ ಒಂದು ಏನು ಸಚಿವ ಸಂಪುಟದ ವಿಸ್ತರಣೆ ಮಾಡಬೇಕು. ಅದರ ಹೊರತಾಗಿ ಈಗಾಗಲೇ ಸಚಿವರಿರೋ ಪೈಕಿ ಒಬ್ಬರಿಗೆ ಏನು ಶಿಕ್ಷಣ ಇಲಾಖೆಯನ್ನು ಅವರಿಗೆ ವಹಿಸಿ ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಅವ್ರಿಗೆ ಜವಾಬ್ದಾರಿಯನ್ನು ನೀಡಬೇಕು. ಒಂದು ಏನು ಈಗಾಗಲೇ ಶಿಕ್ಷಣ ಇಲಾಖೆಯಲ್ಲಿ ವಾರ್ಷಿಕ ಏನು ಯೋಜನೆಗಳಿರ್ತವೆ, ಏನು ಪ್ಲಾನ್ಸ್ ಇರ್ತವೆ, ಅವುಗಳೆಲ್ಲನೂ ಒಂದು ರೂಪರೇಷ ಮಾಡಿ ಏನು ಅಂತಿಮ ಹಂತದಲ್ಲಿ ಏನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ಲಾನಿಂಗ್ ಇರಬೇಕು, ಯಾವ ಲೆಸನ್ಸ್ ಏನಿರಬೇಕು, ಅಂತಿಮವಾಗಿ ವರ್ಷದ ಕೊನೆಯಲ್ಲಿ ಏನಾಗಬೇಕು ಅಂತ ಈಗಾಗಲೇ ಒಂದು ಪ್ಲಾನಿಂಗ್ ಚಾರ್ಟನ್ನು ಮಾಡಬೇಕಿತ್ತು. ಜೊತೆಗೆ ಈಗಾಗಲೇ ಏನು RTE ಕಾಯ್ದೆಯನ್ನು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ವಿಸ್ತರಣೆ ಮಾಡುವಂಥಕ್ಕೆ ಸರ್ಕಾರ ಕೂಡ ಮುಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ಅದು ನ್ಯಾಯಾಲಯದಲ್ಲಿ ಸ್ಟೇ ಇರೋದ್ರಿಂದ ಅದನ್ನು ಸರ್ಕಾರವೇ ಕೂಡ ಅಂತಿಮವಾಗಿ ನ್ಯಾಯಾಲಯದ ಪರ ಹೋಗಿ ಅದಕ್ಕೆ ಅಂತಿಮವಾದ ಏನು ನಿರ್ಧಾರ ಕೈಗೊಳ್ಳಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅದಕ್ಕೆ ಪ್ರತ್ಯೇಕವಾದ ಸಚಿವರು ಇಲ್ಲದ ಕಾರಣ ಅದು ಕೂಡ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಬಳಿ ಇರ್ತಕ್ಕಂಥ ಏನು ಶಿಕ್ಷಣ ಇಲಾಖೆಯನ್ನು ಈಗಿರ್ತಕ್ಕಂಥ ಏನು ಸಚಿವರ ಪೈಕಿ ಒಬ್ಬರಿಗೆ ವಹಿಸಬೇಕು ಅಥವಾ ಸಚಿವ ಸಂಪುಟ ವಿಸ್ತರಣೆ ಕೂಡಲೇ ಬೇಗ ಮಾಡಿ ಶಿಕ್ಷಣ ಇಲಾಖೆಯನ್ನು ಯಾವುದಾದ್ರೂ ಸಚಿವರಿಗೆ ಕೊಟ್ಟು ಶಿಕ್ಷಣ ಇಲಾಖೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ತನ್ನದೇ ಆದಂಥ ಸಚಿವರನ್ನ ನೇಮಿಸಬೇಕು ಅಂತೇಳಿ ಶಿಕ್ಷಣ ಇಲಾಖೆಯ ತಜ್ಞರು ಹಾಗೂ ವಿದ್ಯಾರ್ಥಿಗಳ ಅಳಲಾಗಿದೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಹನುಮಂತರಾಜು.